ತೊಲಗಿಸಿ ತೊಲಗಿಸಿ ಜಲ್ಲಿ ಕ್ರಷರ್ ತೊಲಗಿಸಿ, ತೊಲಗಿಸಿ ತೊಲಗಿಸಿ ಜಲ್ಲಿ ಕ್ರಷರ್ ತೊಲಗಿಸಿ, ಉಳಿಸಿ ಉಳಿಸಿ ರೈತರನ್ನು ಉಳಿಸಿ, ಉಳಿಸಿ ಉಳಿಸಿ ರೈತರನ್ನು ಉಳಿಸಿ, ಎಲ್ಲಿಯವರೆಗೂ ಹೋರಾಟ, ಎಲ್ಲ ತನಕ ಹೋರಾಟ, ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ. ನ್ಯಾಯಕ್ಕಾಗಿ ಹೋರಾಟ. ನನ್ನ ಹೆಸರು ಮುರಳಿ ಅಂತ. ನಾವು ಸ್ಟಾರ್ಟಿಂಗ್ ಇಲ್ಲಿ ಕ್ರಷರ್ ಮಾಡಕ್ ಬಂದಾಗ್ಲೇ ಸ್ಟಾರ್ಟಿಂಗ್ 2024ರಿಂದ DC ಗೆ ತಹಶೀಲ್ದಾರ್ಗೆ ಅರ್ಜಿಲ್ ಕುಟ್ಕೊಂಡು ಬರ್ತಾನೆ ಇದೀರಿ. ಯಾವುದೇ ಕಾರಣಕ್ಕೂ ಕ್ರಷರ್ ಮಾಡಬಾರ್ದು. ಈ ಭಾಗದ ರೈತರಿಗೆ ಟಮಾಟ ಬೆಳಿತಾರೆ, ರೇಷ್ಮೆ ಬೆಳಿತಾರೆ, ಮತ್ತೆ ಕೃಷಿ ನಂಬ್ಕೊಂಡಿರೋದು ನಾವು ರೈತರೆಲ್ಲ. ಅದಕ್ಕೆ ತೊಂದರೆ ಆಗುತ್ತೆ. ಮತ್ತೆ ಪಕ್ಕಗಳಲ್ಲೇ ಹಳ್ಳಿಗಳಿದೆ. ಮತ್ತೆ ಸೀತಿ ದೇವಸ್ಥಾನ ಇಡೀ 3 ರಾಜ್ಯಕ್ಕೆ ಫೇಮಸ್ ದೇವಸ್ಥಾನ, ಭೈರವೇಶ್ವರನ ದೇವಸ್ಥಾನ. ಅದಕ್ಕೆಲ್ಲ ತೊಂದರೆ ಆಗುತ್ತೆ ಅಂತ ಅರ್ಜಿಲ್ ಕುಟ್ಕೊಂಡು ಬಂದಿದ್ರೇನು ಇವ್ರೇನ್ ಮಾಡ್ತಾ ಇದಾರೆ, ಈಗ ಮೊನ್ನೆ DC ಅವರು ಸೈನ್ ಆಗ್ಬಿಟ್ಟು ಒಳಗೆ ಕ್ರಷರ್ ಪರ್ಮಿಷನ್ಗೆ. ಅದಕ್ಕೆ ನಾವು ಈ ಭಾಗದ ರೈತರೆಲ್ಲ ಒಟ್ಟುಗೂಡಿ ಈಗ ಯಾವುದೇ ಕಾರಣಕ್ಕೂ ಕ್ರಷರ್ ಆಗಕ್ಕೆ ಬಿಡಬಾರ್ದಂತ ಧರಣಿ ಮಾಡ್ತಾರೆ. ಇವತ್ತಿಂದ ಧರಣಿ ಸ್ಟಾರ್ಟ್ ಮಾಡಿದ್ರೆ ಈ ಧರಣಿ DC ಅವ್ರ ಗಮನಕ್ಕೆ ಹೋಗೋವರೆಗೂ ಅವ್ರು ಬಂದು ಇಲ್ಲಿ ನಮ್ಗೆ ನ್ಯಾಯ ಒದಗಿಸೋವರೆಗೂ ಯಾವುದೇ ಕಾರಣಕ್ಕೂ ರೈತರು ಈ ಧರಣಿ ಬಿಟ್ಕೊಡಲ್ಲ. ಒಂದು ವೇಳೆ DC ಅವ್ರು ಇಲ್ಲಿಗೆ ಬಂದಿಲ್ಲ ಅಂದ್ರೆ ಇಲ್ಲಿಂದ ಕಾಲ್ನಡಿಗೆ ಜಾಥಾ DC ಆಫೀಸ್ಗೆ, ದನಕರುಗಳ ಸಮೇತ DC ಆಫೀಸ್ಗೆ ಕಾಲ್ನಡಿಗೆ ಜಾಥಾ ಮಾಡ್ತೀರಿ. ಮತ್ತೆ ಇನ್ನೊಂದೇನಂದ್ರೆ, ಮೊನ್ನೆ ಬ್ಲಾಸ್ಟ್ ಮಾಡಿದಾಗ ನಮ್ದು ಇಟ್ಕೆ ಫ್ಯಾಕ್ಟ್ರಿ ಚಿಮ್ನಿ ಬಿದ್ದಾಗಿದೆ. ಅದು ಕೇಳಿದಕ್ಕೆ ಧಮಕಿ ಹಾಕಿದ್ದಾರೆ. ಅವ್ರನ್ನೆಲ್ಲ ಗೂಂಡಾಗ್ಲೂ ಎದುರಾಕೊಂಡ್ರೆ ನಿಮ್ಗೆ ತೊಂದರೆ ಆಗುತ್ತೆ ಅಂತ ಒಂದು ಧಮಕಿ ಹಾಕಿದ್ದಾರೆ. ಮೊನ್ನೆ ಮತ್ತೆ ನಾವು ಮಾತಾಡಿರೋದಕ್ಕೆ ಅವ್ರು ಒಂದು 30-40 ಕಾರಲ್ಲಿ ಬಂದು ಒಂದು ನಮ್ಗೆ ಬೆದರಿಕೆ ಹಾಕೋ ತರ ಹೋಗಿದ್ದಾರೆ. ಅದರಿಂದ ಎಲ್ಲಾ ರೈತರು ಈ ಭಾಗದ 4 ಹಳ್ಳಿ ಸುತ್ತಮುತ್ತ ಹಳ್ಳಿ ರೈತರೆಲ್ಲ ಒಗ್ಗಟ್ಟಾಗಿ ಇವತ್ತಿಂದ ನಾವು ಧರಣಿ ಸ್ಟಾರ್ಟ್ ಮಾಡಿದ್ವಿ. ಒಂದೊಂದು ಹಸು ಎಮ್ಮೆ ಕಟ್ಕೊಂಡಿರೋದು ಮಡ್ಪುರ ಈಗ ನಮ್ ಸುತ್ತಮುತ್ತ ಊರುಗಳವ್ರಿಗೆ ದನಕರುಗಳು ಮೇಯಿಸ್ಬೇಕಂದ್ರೆ ಗೋಮಾಳ ಜಮೀನ್ ಇದೆ. ನಮ್ಗೆ ಎಲ್ಲ ಒಂದ್ 4-5 ಹಳ್ಳಿಗಳವ್ರಿಗೆ ಇರ್ಬೇಕಾದ್ರೆ 19 ಸರ್ವೆ ನಂಬರ್ ಗೋಮಾಳ ಇರೋದು ಅದೊಂದೇ. ಈಗ ಅದನ್ನೇ ಅವರು ಎಲ್ಲ ಮುಚ್ಕೋಬಿಟ್ಟು ನಕಾಶೆಯಲ್ಲಿ ಕಾಲ್ದಾರಿ ಬೇರೆ ಐತೆ, ಅದನ್ನ ಕ್ಲೋಸ್ ಮಾಡ್ಕೊಂಡಿದೆ. ಅದನ್ನ ಕೇಳಿದ್ರು ಹೋಗಿ ಒಳಗಡೆ ಅವ್ರು ಯಾರು ಹಿಂದಿಯವರು ನಮ್ಗೆ ಧಮಕಿ ಹಾಕ್ತಾರೆ ರೈತರಿಗೆ. ಅದ್ರ ಒಳಗಡೆ ಒಂದ್ 100 ಜನ ಇದಾರೆ ಹಿಂದಿಯವರು, ಎಲ್ಲರನ್ನೂ ಕರ್ಸ್ಕೊಬಿಡ್ತಾರೆ. ಏನೋ ನಾವ್ ಯಾರನ್ನ ಒಂದ್ 2-3 ರೈತರು ಹೋಗೋಷ್ಟಕ್ಕೆ 100 ಜನ ಕರ್ಸ್ಕೊಂಡು ರೈತರ ಮೇಲೆನೆ ದಬ್ಬಾಳಿಕೆ. ಅದಕ್ಕೆ ನಮ್ಗೆ ಈಗ ಏನೋ ರೈತರಿಗೆ ಗೋವುಗಳು ಮೆಸಕ್ಕೆ ಅಂತ ಇರೋದು ಗೋಮಾಳ ಜಮೀನು ಅದೊಂದೇ. ಅದು ನಮ್ 4-5 ಹಳ್ಳಿವರೆಗೆ ಅದನ್ನ ನಮ್ಗೆ ರಕ್ಷಣೆ ಬೇಕು. ಮತ್ತೆ ಅಲ್ಲಿ ವನ್ಯಜೀವಿಗಳಿದಾವೇನು, ಜಿಂಕೆಗಳು, ನವಿಲು. ಈಗ ಒಂದು ಜಿಂಕೆನಿಲ್ಲ, ಒಂದು ನವಿಲೂ ಇಲ್ಲ, ಎಲ್ಲ ಹಳ್ಳಿ ಕಡೆ ಬರ್ತವೆ. ಈಗ ನಾವೇನಾದ್ರೂ ರೈತರು ಯಾರಾದ್ರೂ ಒಂದೇನಾದ್ರು ತೊಂದರೆ ಆದ್ರೆ ವನ್ಯಜೀವಿಗಳಿಗೆ ಇಮಿಡಿಯೇಟ್ಲಿ ಬಂದು ಆಕ್ಷನ್ ತಗೋತಾರೆ. ಈಗ ಏನು ಒಂದು ಎಷ್ಟು ಕಮ್ಮಿ ಜಿಂಕೆಗಳು, ನವಿಲುಗಳು ಸಿಕ್ಕಾಪಟ್ಟೆ ಇದ್ವು, ಅವ್ ಯಾವ ಒಂದು ಇವಾಗ ಕಾಣಿಸ್ತಲ್ಲ. ಎಷ್ಟು ಏನಾಗಿದೆ ಅಂತ ಯಾರು ಕೇಳೋ ಅಧಿಕಾರಿ ಕೂಡ ಬಂದಿಲ್ಲ. ರೈತರು ಏನಾದ್ರು ಒಂದು ಇದು ಕೊಟ್ರೆ ಅಧಿಕಾರಿಗಳಿಗೆ, ನಾವ್ ಒಂದ್ 5 ಸತಿ ಕೊಟ್ರು 10 ಸತಿ ಕೊಟ್ರು ಬರೋದಿಲ್ಲ. ಅದೇ ಇಲ್ಲಿ ಏನ್ ಇವರು ಪ್ರಾಮಾಣಿಕವಾಗಿದ್ದಾರಲ್ಲ, ಯಾರು ಇವ್ರಲ್ವ ಇವರು, ಅದಕ್ಕೆ 1 ಸತಿ ಕೊಟ್ರೆ ಇಮಿಡಿಯೇಟ್ಲಿ ಬರ್ತಾರೆ, ಆಕ್ಷನ್ ತಗೋತಾರೆ. ಮತ್ತೆ ಪೊಲೀಸ್ ಅಧಿಕಾರಿಗಳು ಅಷ್ಟೇ, ನಾವು ಏನೋ ಧರಣಿ ಮಾಡಕ್ಕೆ ಪರ್ಮಿಷನ್ ಬೇಕಂತ ಕೇಳ್ತಾನೆ ಇದ್ರೆ ಇಲ್ಲಿವರೆಗೂ ಪರ್ಮಿಷನ್ ಕೊಟ್ಟಿಲ್ಲ ನಮ್ಗೆ. ಆದ್ರೂ ರೈತರು ಏನ್ ಮಾಡ್ತಾರೆ, ನಾವು ಒಗ್ಗಟ್ಟಾಗಿ ಕುತ್ಕೊಳ್ಳೋಣ ಅಂತ ಕುತ್ಕೊಬಿಟ್ಟಿದ್ದೀರ ಅಷ್ಟೇ. ಜಲ್ಲಿ ಕ್ರಷರ್ ಯಾರು ನಿಮ್ಗೆ ಪರಿಚಯ ಆಗಿದ್ದು? ಜಲ್ಲಿ ಕ್ರಷರು ಅವರು ಪ್ರತಿಭಾ ಶರದ್ ಗೌಡ ಅಂತ ಹೊಸಕೋಟೆ ಭಾಗದವ್ರದ್ದು. ಏನೋ ಶಾಸಕರು ಶರದ್ ಬಚ್ಚೇಗೌಡ ಅವ್ರ ಮಿಸಸ್ ಅಂತ. ಅದಕ್ಕೆ ನಾವು ಅದು ಮಾತಾಡಿದಕ್ಕೇನೆ ಯಾರೋ ಈ ತರ ಎಲ್ಲ ಧಮಕಿ ಹಾಕಕ್ಕೆ 40 ಕಾರಲ್ಲಿ ಬಂದು ಅವತ್ತು ಹೋಗಿದ್ದಾರೆ. ಬಟ್ ರೈತರು, ನಾವು ಕೋಲಾರ ಭಾಗದ ರೈತರು, ಅವ್ರು 40 ಕಾರಲ್ಲ 4000 ಕಾರಲ್ಲಿ ಬಂದ್ರು ಎದುರ ಮಾತೇ ಇಲ್ಲ ನಾವು ಕೋಲಾರ ಭಾಗದ ರೈತರು.